ಹೆಣ್ಮಗಳು 16 ಕನಸನ್ನ ಕಟ್ಕೊಂಡು ಮದುವೆಯಾಗಿದ್ಲು. ಆದರೆ ವರದಕ್ಷಿಣೆಯ ಹುಚ್ಚನಾಗಿದ್ದ ಗಂಡ ಪತ್ನಿ ಪಾಲಿಗೆ ರಾಕ್ಷಸನಾಗಿದ್ದಾನೆ. ನಿನ್ನೆ ತಾಯಿ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ದವಳು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. 16 ಕನಸು ಕಂಡಿದ್ದ ಹೆಣ್ಮಗಳು ಇವಳು. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ಲು. ಮಗನೇ ಸರ್ವಸ್ವ ಅಂದುಕೊಂಡವಳು ಮಗನಿಗೂ ಒಂದು ಮಾತು ಹೇಳದೆ ಹೊರಟು ಹೋಗಿದ್ದಾಳೆ. ಗಂಡನ ಹಣದ ದಾಹಕ್ಕೆ ನೊಂದು ಬೆಂದು ಹೋದವಳು ಬದುಕಿನ ಯಾತ್ರೆಯನ್ನೇ ಮುಗಿಸಿದ್ದಾಳೆ. ಈ ಹೆಣ್ಮಗಳ ಹೆಸರು ಪವಿತ್ರ ಅಂತ. ಜಸ್ಟ್ 29 ವರ್ಷ. ತುಮಕೂರು ನಗರದ ಗೋಕುಲ್ ಬಡಾವಣೆ ನಿವಾಸಿ. ತುಂಬಾನೇ ಗಟ್ಟಿಗಿತ್ತಿ. ಗಂಡ ಅನಿಸಿಕೊಂಡವ ರಾಕ್ಷಸನಾಗಿದ್ರು ಹಾಗೂ ಹೇಗೋ ಜೀವನ ಸಾಗಿಸ್ತಿದ್ಲು. ಆದ್ರೆ ಎಷ್ಟು ಅಂತ ನೋವು ತಿಂತಾಳೆ ಹೇಳಿ. ಒಂದೇ ಒಂದು ದಿನವೂ ಖುಷಿಯನ್ನೇ ಕಾಣದವಳು ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾಳೆ. ಇವನೇ ನೋಡಿ ಅಮಾಯಕಿಯ ಬದುಕಿಗೆ ಕೊಳ್ಳಿ ಇಟ್ಟ ಪರಮ ಪಾಪಿ. 4 ವರ್ಷದ ಹಿಂದೆ ಪ್ರಿಯದರ್ಶನ್ ಅನ್ನೋ ಈತನ ಜೊತೆಗೆ ಮದುವೆ ಆಗಿದ್ದೇ ಈ ಹೆಣ್ಮಗಳ ಪಾಲಿಗೆ ದುರಂತವಾಗಿ ಹೋಯಿತು. ಲೆಕ್ಚರರ್ ಅಂತ ಹೇಳಿ ಮದುವೆ ಮಾಡಿಕೊಂಡಿದ್ದವ ಹೆಣ್ಣಿನ ಮನೆಯವರ ಮುಂದೆ ತಿರುಪೆ ಶೋಕಿ ಮಾಡ್ತಿದ್ದ. ಮದುವೆಯಾದ ಮರುದಿನವೇ ಈತನ ಅಸಲಿ ಬಣ್ಣ ಬಯಲಾಗಿತ್ತು. ಆದ್ರೆ ಏನ್ ಮಾಡೋದು, ಮದುವೆ ಆಗೋಗಿದೆ. ಹೀಗಾಗಿ ಕಷ್ಟನೋ ಸುಖಾನೋ ಇವನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಹಲ್ಲು ಕಚ್ಕೊಂಡು ಜೀವನ ನಡೆಸ್ತಿದ್ದು. ಆದ್ರೆ ಹಣದ ಹುಚ್ಚಿಗೆ ಬಿದ್ದವ ವರದಕ್ಷಿಣೆಗಾಗಿ ಇನ್ನಿಲ್ಲದ ಟಾರ್ಚರ್ ಕೊಡ್ತಿದ್ದ. ಒಮ್ಮೆ ಮನ ಬಂದಂತೆ ಹೊಡಿದಿದ್ರಿಂದ ಪ್ರಜ್ಞೆಯೇ ಇಲ್ಲದಂತಾಗಿದ್ಲು. ಆಗ ಹೆಣ್ಣೆತ್ತವರೇ ಆಸ್ಪತ್ರೆಗೆ ಸೇರಿಸಿ ಮಗಳನ್ನ ಉಳಿಸಿಕೊಂಡು ಬಂದಿದ್ರು. ನಂತರ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಬಾಲ ಮುದ್ರಿಕೊಂಡಿದ್ದ. ಇತ್ತೀಚೆಗಷ್ಟೇ ಬಿಎಂಟಿಸಿಯಲ್ಲಿ ನೌಕರಿ ಸಿಕ್ಕಿತ್ತು. ಹೀಗಾಗಿ ಇನ್ಮೇಲಾದ್ರೂ ಬದಲಾಗ್ತಾನೆ ಅಂದುಕೊಂಡಿದ್ರು. ಆದ್ರೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಹಾಗೆ ವರದಕ್ಷಿಣೆ ತಗೊಂಡು ಬಾ ಅಂತ ಕೊಡಬಾರದ ಕಾಟ ಕೊಡ್ತಿದ್ದ. 4 ವರ್ಷದ ಮುದ್ದಾದ ಮಗನಿದ್ರೂ ಇವನ ಹಣದ ಹುಚ್ಚು ಹೋಗಿರಲಿಲ್ಲ. ನಿನ್ನೆ ಕೂಡ ಇದೇ ವಿಷಯಕ್ಕೆ ಜಗಳ ತೆಗೆದವ ಪವಿತ್ರಾಳಿಗೆ ಹಿಗ್ಗಾಮುಗ್ಗ ಥಳಿಸಿದ್ದ. ನೋವು ತಾಳಲಾರದೆ ತಾಯಿಗೆ ಕರೆ ಮಾಡಿದ ಪವಿತ್ರ ತನ್ನೆಲ್ಲ ಕಷ್ಟ ಹೇಳಿಕೊಂಡು ಕಣ್ಣೀರಿಟ್ಟಿದ್ಲು. ಇವತ್ತು ಒಂದು ದಿನ ಸುಮ್ನಿರಮ್ಮ, ಬೆಳಿಗ್ಗೆ ನಾವೇ ಬರ್ತೀವಿ ಅಂದಿದ್ರಂತೆ. ಇದೇ ಕೊನೆ, ಮತ್ತೆ ಮಾತಾಡೋದಕ್ಕೆ ಆಗ್ಲೇ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ರೆ ಪವಿತ್ರ ಕಡೆಯಿಂದ ಯಾವುದೇ ಉತ್ತರ ಇರಲಿಲ್ಲ. 8:30 ಫೋನ್ ಮಾಡಿದ್ರು. ನಮ್ಮೊಂದು ಸಿಕ್ಕಾಪಟ್ಟೆ ಕುಡಿದು ಗಲಾಟೆ ಮಾಡ್ತಾನೆ, ಟಾರ್ಚರ್ ಕೊಡ್ತಾನೆ, ನಾನು ಇರಲ್ಲ ಅಂತ. ಹಂಗೆ ಮಾಡ್ಕೊಬೇಡಮ್ಮ, ನಾವು ಬಂದು ಕರ್ಕೊಂಬತ್ತೀವಿ ಅಂದ್ವಿ. ಆಯ್ತು ಅಂತ ತಿರ್ಗಿ 9 ಗಂಟೆಗೆ ಮಾಡ್ತು. ಏನು ಮಾಡ್ಕೊಂಬಲ್ಲಪ್ಪ, ನೀವು ಬರೀ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಹೋಗಾನೆ ಅಂತ. ಅಷ್ಟೊಂದ ಮೇಲೆ ತಿರುವು ಮಾಡಿರಿ 7 ಸರಿನ ಮಾಡಿದೆ, ಫೋನೇ ಎತ್ತಲಿಲ್ಲ. ಒಟ್ನಲ್ಲಿ ಗಂಡನ ಹಣದ ಮೋಹಕ್ಕೆ ಬಂಗಾರದಂತ ಹೆಣ್ಮಗಳು ಹೆಣಬಾದ್ರೆ ಪಾಪಿ ಗಂಡ ಜೈಲು ಸೇರಿದ್ದಾನೆ. ಇತ್ತ ಏನೂ ಅರಿಯದ ಕಂದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ತಾಯಿ ಇಲ್ಲದ ತಬ್ಬಲಿಯಾಗಿದ್ದು ಮಾತ್ರ ದುರಂತ. ವಿಠಲ್, ನ್ಯೂಸ್ 18 ತುಮಕೂರು.